Hello friends, welcome to Online Digital Marketing Training in Kannada. ನಮ್ಮ ಅಫಿಷಿಯಲ್ ವೆಬ್ಸೈಟ್ odmt.in. ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಇಂಗ್ಲಿಷ್ನಲ್ಲಿ, ತೆಲುಗುನಲ್ಲಿ, ಕನ್ನಡದಲ್ಲಿ ಅಂಡ್ ತಮಿಳ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ವಿಸಿಟ್ odmt.in ಫಾರ್ ಮೋರ್ ಡೀಟೇಲ್ಸ್. ಸೊ ಲೆಟ್ಸ್ ಡೈವ್ ಇನ್. ಸೊ ನಾವು ಇವಾಗ ಇವತ್ತು ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಲಿ ನಾವು ಏನೇನ್ ಕೋರ್ಸಸ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ, ಅಸಲು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಯಾರ್ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಪರ್ಸ್ಯೂ ಮಾಡ್ಬೋದು, ಇದನ್ನ ಕರಿಯರ್ ಹೇಗಿರುತ್ತೆ, ಜಾಬ್ಸ್ ಹೇಗಿರುತ್ತೆ ಅಂಡ್ ಇದರಲ್ಲಿ ಟಾಪಿಕ್ಸ್ ಮೇನ್ ಕ್ಯಾಟಗರೀಸ್ ಏನು ಅದೆಲ್ಲ ನೋಡೋಣ. ಸೊ ವೆಲ್ಕಮ್ ಟು ದ ಡೆಮೋ ವಿಡಿಯೋ. ಸೊ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಮೇನ್ ಕಾನ್ಸೆಪ್ಟ್ ಯಾರು ಪರ್ಸ್ಯೂ ಮಾಡ್ಬೋದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ನಾವು ಅದನ್ನ ನೋಡೋಣ. ಸೊ who can pursue digital marketing? First, before that, ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನಾವು ನೋಡೋಣ. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರಿ. ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಫ್ರಮ್ ದ ಬಿಗಿನಿಂಗ್ ನಿಮ್ಗೆ ಏನು ಇಂಪಾರ್ಟೆಂಟ್, ನಿಮ್ ಬಿಸ್ನೆಸ್ ನ ಮಾರ್ಕೆಟಿಂಗ್ ಮಾಡೋದು. ಅಂದ್ರೆ ನಿಮ್ ಬಿಸ್ನೆಸ್ ಓಪನ್ ಮಾಡಿದಂಗೆ ಏನ್ ಪ್ರಾಡಕ್ಟ್ಸ್ ಇದೆ, ಏನ್ ಸರ್ವಿಸಸ್ ಇದೆ, ಇದು ಎಲ್ಲರಿಗೆ ತಿಳಿಸ್ಬೇಕು. ಹಾಗೆ ತಿಳಿಸ್ತೀರಿ. ಇಷ್ಟಕ್ ಮುಂಚೆ ಹೇಗಿತ್ತು? ಟ್ರೆಡಿಷನಲ್ ಮಾರ್ಕೆಟಿಂಗ್ ಇತ್ತು. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ನ್ಯೂಸ್ ಪೇಪರ್ಸ್ ನಲ್ಲಿ ಪ್ಯಾಂಪ್ಲೆಟ್ಸ್ ಇಟ್ಟು ಹಂಚೋದು ಅಲ್ಲಿ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ಬ್ಯಾನರ್ಸ್ ನಾವು ಪ್ಲೇಸ್ ಮಾಡೋದಾಲಿ ರೋಡ್ ನಲ್ಲಿ ಆರ್ ರೋಡ್ ಸೈಡ್ಗೆ ಹಾಗೆ ಪ್ಲೇಸ್ ಮಾಡ್ತಾ ಇರ್ತೀವಲ್ವಾ. ಸೊ ಅದು ಟ್ರೆಡಿಷನಲ್ ಮಾರ್ಕೆಟಿಂಗ್. ಇವಾಗ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಷ್ಟು ನಡೀತಾ ಇಲ್ಲ. ಸ್ಟಿಲ್ ಪೀಪಲ್ ಇದ್ದಾರೆ ಯೂಸ್ ಮಾಡೋರು, ಬಟ್ ಅಷ್ಟು ನಡೀತಾ ಇಲ್ಲ. ಯಾಕೆ ಅಂದ್ರೆ ಇವಾಗ ಎಲ್ಲ ಡಿಜಿಟಲೈಸ್ಡ್ ಆಗೋಗ್ಬಿಟ್ಟಿದೆ. ಅಂದ್ರೆ ಡೈಲಿ ವೇಜ್ ವರ್ಕರ್ಸ್ ಇಂದ ಎಲ್ಲರ ಹತ್ರ ಮೊಬೈಲ್ ಫೋನ್ಸ್ ಇದೆ. ಸೊ ನಾವು ಏನ್ ಮಾಡ್ಬೇಕು, ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ಕೋಬೇಕು. ಅದು ಇನ್ನು ಸಿಂಪಲ್ ಅಲ್ವಾ. ಫಿಸಿಕಲ್ ಟ್ರೈನ್ ಏನೂ ಇರಲ್ಲ, ಒಬ್ಬನ ಹೈರ್ ಮಾಡ್ಕೊಂಬೋ ಅವಸ್ಥೆ ಇರಲ್ಲ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂಬೋದು ತುಂಬಾ ಈಸಿ ಆಗ್ಬಿಟ್ಟಿದೆ. ಸೊ ಅದು ಹೇಗೆ ನಡೆಯುತ್ತೆ, ಹೇಗೆ ಮಾರ್ಕೆಟ್ ಇದೆ ಎಲ್ಲ ನೋಡೋಣ. ಫಸ್ಟ್ ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಪರ್ಸ್ಯೂ ಮಾಡೋದು ಎಂಬುದು ನೋಡಿದ್ರೆ, ಫಸ್ಟ್ ಸ್ಟೂಡೆಂಟ್ಸ್ ಎನಿ ಬ್ಯಾಕ್ ಗ್ರೌಂಡ್ ಇಂದ ಇರ್ಬೋದು. ಅಂದ್ರೆ ಬಿಟೆಕ್ ಇರ್ಬೋದು, MBA ಇರ್ಬೋದು, ಆರ್ BA ಇರ್ಬೋದು. ಯಾವ ಬ್ಯಾಕ್ ಗ್ರೌಂಡ್ ಆದ್ರೂ ಎನಿ ಸ್ಟೂಡೆಂಟ್ಸ್ ಕ್ಯಾನ್ ಜಾಯಿನ್ ಇನ್ ಟು ಡಿಜಿಟಲ್ ಮಾರ್ಕೆಟಿಂಗ್. MBA ಅವ್ರಿಗೆ ಇನ್ನೂ ಸ್ವಲ್ಪ ಈಸಿ ಆಗತ್ತೆ, ಯಾಕಂದ್ರೆ ಅವ್ರಿಗೆ ಮಾರ್ಕೆಟಿಂಗ್ ನಾಲೆಡ್ಜ್ ಸ್ವಲ್ಪ ಇರುತ್ತೆ. ಬಟ್ ಅದರ್ವೈಸ್ ಎವ್ರಿ ಒನ್ ಕ್ಯಾನ್ ಗೆಟ್ ಇನ್ ಟು ಡಿಜಿಟಲ್ ಮಾರ್ಕೆಟಿಂಗ್. ನನ್ನ ಕೇಳಿದ್ರೆ ನಿಮ್ಗೆ ಬೇಕಾಗಿದ್ದ ಸ್ಕಿಲ್ ಓನ್ಲಿ ಇಂಟರ್ನೆಟ್ ಬ್ರೌಸಿಂಗ್. ಅದು ತುಂಬಾ ಈಸಿ ಅಲ್ವಾ, ಸಣ್ಣ ಮಕ್ಕಳಿಗೆ ಕೂಡ ಬರುತ್ತೆ ಇವಾಗ ಯೂಸ್ ಮಾಡೋದು. ಸೊ ಇಟ್ಸ್ ವೆರಿ ಈಸಿ. ನೆಕ್ಸ್ಟ್ ಯಾರು? ವರ್ಕಿಂಗ್ ಪ್ರೊಫೆಷನಲ್ಸ್ ಅಂದ್ರೆ ಆಲ್ರೆಡಿ ನಿಮ್ಗೆ ಜಾಬ್ ಇದ್ದು ಆ ಜಾಬ್ ನಲ್ಲಿ ಗ್ರೋತ್ ಸರಿಯಾಗಿ ಇಲ್ಲ ಅಂದ್ರೆ, ಇಲ್ಲಾಂಗಿದ್ರೆ ಸ್ವಲ್ಪ ನಿಮ್ಗೆ ಬೋರಿಂಗ್ ಫೀಲಿಂಗ್ ಬಂತು, ಅದನ್ನ ಸೈಡ್ ಇನ್ಕಮ್ ಇನ್ನೂ ಸ್ವಲ್ಪ ಅರ್ನ್ ಮಾಡ್ಲಿಕ್ಕೆ ಒಂದು ಸೈಡ್ ಇನ್ಕಮ್ ಬೇಕು ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನ ತಗೋಬಹುದು. ವರ್ಕಿಂಗ್ ಪ್ರೊಫೆಷನಲ್ಸ್ ಆಲ್ರೆಡಿ ವರ್ಕ್ ಮಾಡಿರ್ತಾರಲ್ವಾ ಕಂಪನೀಸ್ ನಾಗೆ. ಸೊ ಸ್ವಲ್ಪ ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಅರ್ಥ ಆಗೋದು ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ಟೈಮ್ಲಿ ನನ್ ಸಜೆಷನ್ ಏನಂದ್ರೆ, ಫಸ್ಟ್ ಇಮಿಡಿಯೇಟ್ ನೀವು ಜಾಬ್ ಬಿಡ್ಬೇಡ್ರಿ. ನೀವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇಂಟರ್ನ್ಶಿಪ್ ಮಾಡ್ಬೇಕು. ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಪರ್ಸ್ಯೂ ಮಾಡ್ತಾ ಜಾಬ್ ಮಾಡ್ತಾನೆ ಪರ್ಸ್ಯೂ ಮಾಡ್ಬೇಕು ಅಂಡ್ ಇಂಟರ್ನ್ಶಿಪ್ ಮಾಡ್ಬೇಕು. ಅದಲ್ಲಾದ್ಮೇಲೆ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ತಗೋಬೇಕು. ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿ ಅಂಡ್ ದೆನ್ ನಿಮ್ಗೆ ಕಾನ್ಫಿಡೆನ್ಸ್ ಬಂದಾಗ ನೀವು ಕರೆಂಟ್ಲಿ ವರ್ಕ್ ಮಾಡ್ತಾ ಇರೋ ಜಾಬ್ ನ ಕಂಪನಿನ ಬಿಟ್ಬಿಟ್ಟು ಆಮೇಲೆ ಪೂರ್ತಿಯಾಗಿ ಡಿಜಿಟಲ್ ಮಾರ್ಕೆಟರ್ ಟರ್ನ್ ಆಗ್ಬೋದು. ಓಕೆ, ಇದು ಒಂದು ಎಕ್ಸಾಂಪಲ್. ಅಂಡ್ ದೆನ್ ನೆಕ್ಸ್ಟ್ ಕಮಿಂಗ್ ಟು ಆಂಟರ್ಪ್ರೆನ್ಯೂರ್ಸ್ ಅಂದ್ರೆ ಬಿಸ್ನೆಸ್ ಪ್ರೊಫೆಷನಲ್ಸ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನೀವು ಒಂದು ಬಿಸ್ನೆಸ್ ಓಪನ್ ಮಾಡಿದ್ರಿ. ಸೊ ಅದಕ್ಕೆ ಮಾರ್ಕೆಟಿಂಗ್ ಮಾಡ್ಕೋಬೇಕು. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಜಾಸ್ತಿ ಇಡಕ್ ಆಗಲ್ಲ, ಯಾಕಂದ್ರೆ ಯು ಹ್ಯಾವ್ ಆಲ್ರೆಡಿ ಇನ್ವೆಸ್ಟೆಡ್ ಯುವರ್ ಅಮೌಂಟ್ ಇನ್ ಟು ಓಪನಿಂಗ್ ಅ ಬಿಸ್ನೆಸ್. ಸೊ ನೀವು ಈ ಟೈಮ್ ನಲ್ಲಿ ಒಂದು ಡಿಜಿಟಲ್ ಮಾರ್ಕೆಟರ್ ನ ಹೈರ್ ಮಾಡ್ಕೊಂಬೋದು ತುಂಬಾ ಕಷ್ಟ ಆಗತ್ತೆ. ಅದಕ್ಕಂತ ಬೆಟರ್ ಫಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಹೋಗ್ಬಿಟ್ಟು ನಿಮ್ ಬಿಸ್ನೆಸ್ ನ ನೀವೇ ಪ್ರಮೋಟ್ ಮಾಡ್ಕೊಳ್ಳಿ. ಸೊ ಅದು ಸಿಂಪಲ್ ಅಲ್ವಾ, ದಟ್ ವಿಲ್ ಬಿ ಮೋರ್ ಬೆಟರ್. ಸೊ ಎನಿ ಬಿಸ್ನೆಸ್ ರೀ, ಹೋಟೆಲ್ಗಾದ್ರೂ ಸಣ್ಣ ಸ್ಟೋರ್ ಆದ್ರೂ, ಎನಿ ವಾರ್ಡ್ರೋಬ್ ಸ್ಟೋರ್ ಆಗ್ಲಿ, ಇಲ್ಲಾಂದ್ರೆ ಎನಿ ಕೈಂಡ್ ಆಫ್ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು. ಯಾಕಂದ್ರೆ ಆಸ್ ಐ ಸೆಡ್, ಎಲ್ಲಾರು ತಿಳ್ಕೊಬೇಕು ನಿಮ್ದು ಬಿಸ್ನೆಸ್ ಒಂದು ಸ್ಟಾರ್ಟ್ ಆಗಿದೆ ಅಂತ. ಯು ನೀಡ್ ಪಬ್ಲಿಸಿಟಿ. ಸೊ ಅದಕ್ಕೋಸ್ಕರ ಎನಿ ಬಿಸ್ನೆಸ್ ಕ್ಯಾನ್ ಆಪ್ಟ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ನೆಕ್ಸ್ಟ್ ಅರ್ನ್ ಮನಿ ಆನ್ಲೈನ್. ಇದು ಹೇಗೆ ಅಂದ್ರೆ ನಾ ಹೇಳ್ತೀನಿ. ಇದು ಬೆಸ್ಟ್ ಸೂಟಬಲ್ ಫಾರ್
ಹೌಸ್ ವೈಫ್ಸ್. ಓಕೆ, ಸೊ ಏನಂದ್ರೆ ಇವಾಗ ಸ್ವಲ್ಪ ಎಜುಕೇಟೆಡ್ ಹೌಸ್ ವೈಫ್ಸ್ ಇರ್ತಾರೆ, ಅವ್ರಿಗೆ ಜಾಬ್ ಮಾಡಕ್ಕೆ ಟೈಮ್ ಇರಲ್ಲ, ಮನೆ ಮಕ್ಕಳು, ಸೊ ಸ್ವಲ್ಪ ಬಹಳ ಬ್ಯುಸಿ ಇರ್ತಾರೆ. ಅಂಡ್ ಸ್ವಲ್ಪ ಜನ ದೇ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಜಾಬ್. ಸೊ ಏನ್ ಮಾಡ್ಬೇಕು, ಇಟ್ಸ್ ಅ ವೆರಿ ಈಸಿ ಥಿಂಗ್. ಡಿಜಿಟಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಸ್ ಇರುತ್ತೆ. ಏನಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಯೂಟ್ಯೂಬ್, ಬ್ಲಾಗಿಂಗ್ ಅಂಡ್ ಹೊಸ ಕಾನ್ಸೆಪ್ಟ್ ಡ್ರಾಪ್ ಶಿಪ್ಪಿಂಗ್. ಸೊ ಇವೆಲ್ಲ ರೀಸೆಂಟ್ ಕಾನ್ಸೆಪ್ಟ್ಸ್. ಅಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ತುಂಬಾ ರೀಸೆಂಟ್ ಕಾನ್ಸೆಪ್ಟ್. ಅಂಡ್ ಯೂಟ್ಯೂಬ್ ಆಗಲಿ ಬ್ಲಾಗ್ಸ್ ಆಗಲಿ ಸ್ವಲ್ಪ ನಿಮ್ಗೆ ಐಡಿಯಾ ಇದ್ದೇ ಇರುತ್ತೆ. ಇವಾಗ ಸಣ್ಣ ಮಕ್ಕಳು ಕೂಡ ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಇಟ್ಕೊಂಡು ನೀವು ಮನಿ ಅರ್ನ್ ಮಾಡ್ಬೋದು. ಸೊ ದಿಸ್ ಇಸ್ ವೆರಿ ಸಿಂಪಲ್. ಅದು ಕೂಡ ಇನ್ ಡೆಪ್ತ್ ನಾವು ನಿಮ್ಗೆ ನಾಲೆಡ್ಜ್ ಹೇಳ್ತೀವಿ, ಹೌ ಕ್ಯಾನ್ ಯು ಅರ್ನ್ ಮನಿ ಆನ್ಲೈನ್ ಬೀಯಿಂಗ್ ಅಟ್ ಹೋಮ್. ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಸ್ ಪಾಯಿಂಟ್ ಬಂದು ಫ್ರೀಲಾನ್ಸಿಂಗ್ ಮಾಡ್ಬೋದು. ಮೋಸ್ಟ್ ಆಫ್ ದ ಡಿಜಿಟಲ್ ಮಾರ್ಕೆಟರ್ಸ್ ಪ್ರಿಫರ್ ಡಿಜಿಟಲ್ ಇವಾಗ ಫ್ರೀಲಾನ್ಸಿಂಗ್. ಯಾಕೆಂದ್ರೆ ಇಟ್ಸ್ ಆಬ್ವಿಯಸ್, ನಾರ್ಮಲ್ ರೆಗ್ಯುಲರ್ ಜಾಬ್ ಕೂಡ ಇದೆ ಡಿಜಿಟಲ್ ಮಾರ್ಕೆಟಿಂಗ್, ಇಲ್ಲ ಅಂತ ಅಲ್ಲ. ಬಟ್ ಫ್ರೀಲಾನ್ಸಿಂಗ್ ಅಂಬೋದು ಮಾಡ್ಬೋದು, ಬಿಕಾಸ್ ಇದು ಎಲ್ಲಿಂದಾದ್ರೂ ಮಾಡೋ ಕೆಲಸ ಅದಕ್ಕೆ. ನೆಕ್ಸ್ಟ್ ಬಂದು ಲಾಸ್ಟ್ ಕ್ಯಾಟಗರಿ ಬಂದು ಸ್ಕಿಲ್ ಬೇಸ್ಡ್. ಅಂದ್ರೆ ಸ್ಕಿಲ್ ನ ಅಪ್ಡೇಟ್ ಮಾಡ್ಕೋಬೇಕು ಅಂತ ಸ್ವಲ್ಪ ಜನ ಇರ್ತಾರೆ. ಜಸ್ಟ್ ಒಂದು ಹೊಸ್ತು ಅದನ್ನ ಕೋರ್ಸ್ ಇದ್ರೆ ಕಲ್ತ್ಕೊಬೋಣ ಅಂತ. ಸೊ ಅಂತ ಮೇಲೆ ಸ್ವಲ್ಪ ಎಂತೂಸಿಯಾಸ್ಟಿಕ್ ಸ್ವಲ್ಪ ಜನ ಇರ್ತಾರೆ, ಅವ್ರಿಗೆ ಇದು ಸ್ಕಿಲ್ ಬೇಸ್ಡ್. ಬಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ, ಇನ್ ಕೇಸ್ ಅವ್ರು ಇವಾಗ ಮಾಡೋ ಸೇಮ್ ವರ್ಕಿಂಗ್ ಪ್ರೊಫೆಷನಲ್ಸ್ ತರ ಇವಾಗ ಅವ್ರು ಮಾಡೋ ಜಾಬ್ ಇನ್ ಕೇಸ್ ಅವ್ರಿಗೆ ಬೋರ್ ಆದ್ರೆ ದೇ ಕ್ಯಾನ್ ಆಪ್ಟ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್, ಯಾಕಂದ್ರೆ ದೇ ಹ್ಯಾವ್ ಆಲ್ರೆಡಿ ಅಪ್ಡೇಟೆಡ್ ದ ಸ್ಕಿಲ್ಸ್. ಸೊ ಇಲ್ಲಿ ನಾನು ಮೇನ್ ನಿಮ್ಗೆ ಒಂದು ಹೇಳ್ಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ನಮ್ಗೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇದ್ದಾರೆ, ವೇರಿನ್ ಅವ್ರ ಸ್ಟಾರ್ಟಿಂಗ್ ಇನ್ಕಮ್ 8,000 ಆಗ್ಬೋದು, ಸ್ವಲ್ಪ ಜನದ್ದು 80,000 ಆಗ್ಬೋದು. ಇಟ್ ಇಸ್ ಬೇಸ್ಡ್ ಆನ್ ದ ಸ್ಕಿಲ್ಸ್. ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾ ದಿನಕ್ಕೆ ಅಟ್ ಲೀಸ್ಟ್ 3 to 4 hours ಸ್ಟಾರ್ಟಿಂಗ್ ಸ್ಪೆಂಡ್ ಮಾಡಿದ್ರೆ it will be easy for you to just grow into digital marketing. ಹೀಗಿದ್ರೆ we guarantee 100% ಜಾಬ್ ಅಸಿಸ್ಟೆನ್ಸ್ ಡೆಫಿನೆಟ್ ನಿಮ್ಗೆ ನಾವು ಕೊಡ್ತೀವಿ. ಯಾಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಬೂಮ್ ಅಂತ ಅದು ಇವಾಗ ಇಟ್ಸ್ ಆಲ್ ಡಿಜಿಟಲೈಸ್ಡ್ ವರ್ಲ್ಡ್ ನಾವು. ಸೊ ಕಡಿಮೆ ಆಗತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಬೂಮ್ ಅಂಬೋ ಕ್ವೆಶ್ಚನ್ ಇಲ್ಲ. ದರ್ ಇಸ್ ನೋ ಪಾಯಿಂಟ್ ಆಫ್ ದಟ್. ಡೇ ಬೈ ಡೇ ಡೆವಲಪ್ ಆಗ್ತಾ ಬರ್ತಾ ಇರುತ್ತೆ. ಸೊ ನಿಮ್ಗೆ 100% ಜಾಬ್ ಗ್ಯಾರಂಟಿ ನಮ್ಮಿಂದ, ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಹೂ ಕ್ಯಾನ್ ಡೂ ಡಿಜಿಟಲ್ ಮಾರ್ಕೆಟಿಂಗ್. ನಿಮ್ಗೆ ಅರ್ಥ ಆಯ್ತಲ್ವಾ? ಸ್ವಲ್ಪ ಕ್ಲಾರಿಟಿ ಬಂತಂತಾನೆ ಅನ್ಕೊಂತಾ ಇದ್ದೀವಿ. ಇವಾಗ ಮೇನ್ ಕಾನ್ಸೆಪ್ಟ್ ನೋಡೋಣ, ಕಾನ್ಸೆಪ್ಟ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಕಾನ್ಸೆಪ್ಟ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಅಂದ್ರೆ, ಸೊ ಇವಾಗ ನಿಮ್ಗೆ ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಬೋ ಒಂದು ಸ್ಮಾಲ್ ಕ್ಲಾರಿಟಿ ಬಂತು. ಸೊ ಲೆಟ್ಸ್ ಡೈವ್ ಮೋರ್ ಇನ್ ಟು ಡಿಜಿಟಲ್ ಮಾರ್ಕೆಟಿಂಗ್. ಯಾವ್ಯಾವ ಕಾನ್ಸೆಪ್ಟ್ಸ್ ಇರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ಗೆ ಬ್ರೀಫ್ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಡಿಸೈನಿಂಗ್. ನಿಮ್ಗೆ ಗೊತ್ತಿಲ್ಲ, ವೆಬ್ ಡಿಸೈನಿಂಗ್ ಅಂದ್ರೆ ಜನರೆಲ್ಲ HTML ಆಗಲಿ ಜಾವಾ ಆಗಲಿ ಇಂಥ ಮಾರಿ ಕೋಡಿಂಗ್ ಬೇಕಾಗಿತ್ತು. ಬಟ್ ಇವಾಗ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ದಟ್ ಯು ಡೋಂಟ್ ನೀಡ್ coding knowledge at all. 0% coding knowledge. For example, ನಮ್ ODMT ವೆಬ್ಸೈಟ್ ನೋಡ್ರಿ. ODMT ವೆಬ್ಸೈಟ್ ಲಿ ಎಲ್ಲ ಕ್ಲಿಯರ್ ಸ್ಪೆಸಿಫೈ ಮಾಡಿದ್ವಿ, ಏನೇನ್ ಕೋರ್ಸಸ್ ಅಂಡ್ ನೀವು ಹೇಗೆ ಜಾಯಿನ್ ಆಗ್ಬೋದು, ಎವ್ರಿಥಿಂಗ್. ನೀವು ಒಂದ್ಸಲ ಫಾರ್ಮ್ಯಾಟ್ ನೋಡಿ, ಟೆಂಪ್ಲೇಟ್ ನೋಡಿ. ಸೊ ಇಷ್ಟು ವೆಬ್ಸೈಟ್ ನ ನಾವು ವಿತೌಟ್ ಕೋಡಿಂಗ್ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅಂದ್ರೆ, ನಮ್ಗೆ ಸ್ವಲ್ಪ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಸ್ಪಾಟಿಫೈ ಅಂತ ಹೇಳಿ, ವರ್ಡ್ ಪ್ರೆಸ್ ಅಂತ ಹೇಳಿ, ಸಿಂಪಲ್ ಟೂಲ್ಸ್ ಅಂಡ್ ಸಿಂಪಲ್ ಪ್ಲಾಟ್ಫಾರ್ಮ್ಸ್ ಇರುತ್ತೆ. ಅದು ಯೂಸ್ ಮಾಡ್ಕೊಬಹುದು ನೀವು. ಯು ಕ್ಯಾನ್ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬಿಟ್ಟು ಪಿಕ್ಚರ್ಸ್ ಅಪ್ಲೋಡ್ ಮಾಡಿ ಜಸ್ಟ್ ಕಂಟೆಂಟ್ ಬರ್ದ್ಬಿಟ್ಟು ಯು ಕ್ಯಾನ್ ಗೆಟ್ ರೆಡಿ ವಿತ್ ಅ ವೆಬ್ಸೈಟ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಇನ್ನೊಂದು ವೆಬ್ಸೈಟ್ ತೋರಿಸ್ತೀನಿ. ದಿಸ್ ಇಸ್ beautycrew.com. ಸೊ ಈ ವೆಬ್ಸೈಟ್ ಬಂದು US ಬೇಸ್ಡ್ ವೆಬ್ಸೈಟ್. ಇಲ್ಲಿ ಇವರೆಲ್ಲ ವಿಗ್ಸ್ ಎಲ್ಲ ಮಾಡ್ತಾರೆ. ಸೊ ಇವ್ರಿಗೋಸ್ಕರ ನಾವು ಡೆವಲಪ್ ಮಾಡಿರೋ ವೆಬ್ಸೈಟ್. ನೋಡಿದಿರಾ ಇಷ್ಟು ಕಲರ್ಫುಲ್ ಇದೆ. ಸೊ ಇದು ನೋಡ್ರೆ ತುಂಬಾ ಜನ ಏನ್ ಅನ್ಕೊಂತಾರೆ, ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ವೆಬ್ಸೈಟ್ ಅಂತ ಅನ್ಕೊಂತಾರೆ. ದಟ್ಸ್ ನಾಟ್ ದ ಕೇಸ್. ನಾವಿದು ಸಿಂಪಲ್ ಪ್ಲಾಟ್ಫಾರ್ಮ್ ಮೇಲೆ ಮಾಡಿದ್ವಿ. ಇಟ್ಸ್ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂಡ್ ಕಂಟೆಂಟ್ ಬರ್ದ್ಬಿಟ್ಟು ಪ್ರೈಸಸ್ ಅಪ್ಲೋಡ್ ಮಾಡ್ಬಿಟ್ಟಿವಿ. ಸಿ ಹೌ ಕಲರ್ಫುಲ್ ಇಟ್ ಇಸ್. ಅಂಡ್ ನಾವು ಕೂಡ ಎಷ್ಟು ಅಂದ್ರೆ ಅಟ್ ಲೀಸ್ಟ್ ನಾವು ಮಾಡೋ ಅಪ್ಲೋಡಿಂಗ್ಸ್ ಎಲ್ಲ ಸ್ವಲ್ಪ ಪ್ರಾಪರ್ ಇದ್ರೆ ಯು ಆರ್ ಡನ್ ವಿತ್ ದ ವರ್ಕ್. ಅಂಡ್ ಐ ಶೋ ಯು ಅನದರ್ ವೆಬ್ಸೈಟ್, karnoolcabs.com ಅಂತ. ಕರ್ನೂಲ್ ಅಂಬೋ ಪ್ಲೇಸ್ಲಿ, ಆಂಧ್ರ ಪ್ರದೇಶಲಿ ಕರ್ನೂಲ್ ಅಂಬೋ ಪ್ಲೇಸ್ಲಿ ಕ್ಯಾಬ್ ಸರ್ವಿಸಸ್ ಇದೆ. ಸೊ ಅವ್ರಿಗೋಸ್ಕರ ವೆರಿ ಬೇಸಿಕ್ ಅಂಡ್ ಸಿಂಪಲ್ ವೆಬ್ಸೈಟ್ ಮಾಡಿದ್ವಿ. ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿವಿ ಅಂಡ್ ಇಲ್ಲಿ ಫಾರ್ಮ್ ಇದೆ ಫಿಲ್ಅಪ್ ಮಾಡ್ಕೊಳ್ಳಕ್ಕೆ ಕ್ವೆರಿಗೆ, ಅಂಡ್ ಇಲ್ಲಿ ವಾಟ್ಸ್ಆಪ್ ಬಟನ್ ಇದೆ so that they can contact us. ನೋಡಿದ್ರೆ ಎಷ್ಟು ಸಿಂಪಲ್ ವೆಬ್ಸೈಟ್ ಇದೆ. ಅಂಡ್ ಅಗೇನ್ ಐ ಆಮ್ ರಿಮೈಂಡಿಂಗ್ ಯು, ಇದೆಲ್ಲ 0% ಕೋಡಿಂಗ್ ಬೇಕಾಗಿತ್ತು ನಿಮ್ಗೆ ಅಷ್ಟೇ.
That's very simple. That's a basic. And website design ನಲ್ಲಿ ಕೂಡ you can create a freelancing project. ಅಂದ್ರೆ only website designing ಕೂಡ ತಗೋಬಹುದು ನೀವು. ತಗೊಂಡು ವೆಬ್ಸೈಟ್ ಡಿಸೈನ್ ಮಾಡಿಬಿಟ್ಟು ಕ್ಲೈಂಟ್ ಕೊಡ್ಬೇಡಿ. ದಟ್ಸ್ ಆಲ್, ಯು ಆರ್ ಡನ್ ವಿತ್ ದ ವರ್ಕ್. ಅದು ಕೂಡ ಅವ್ರು ನಿಮ್ಗೆ ಪೇ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ SEO. SEO ಫುಲ್ ಫಾರ್ಮ್ ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ ಇದನ್ನ ನೋಡಿ ಬಹಳ ಕಾಂಪ್ಲಿಕೇಟೆಡ್ ವರ್ಡ್ ಕಂಡಾಗ ಅನ್ಕೊಂತಾ ಇದ್ರಿ, ಹಂಗೆ ಏನು ಇಲ್ಲ. ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಸ್ಕೊಡ್ತೀನಿ. SEO ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ನಾವು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಗೂಗಲ್ ನಲ್ಲಿ ನಿಮ್ಗೆ ಅದನ್ನ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ನೋಡ್ಬೇಕಂದ್ರೆ, ಅಂದ್ರೆ ವಾಟ್ ಆರ್ ಆಲ್ ಅವೈಲಬಲ್ ಅಂತ ಸಿಂಪಲ್ ನೀವು ಜಸ್ಟ್ ಟೈಪ್ ಮಾಡ್ತಾ ಇದ್ದೀರಿ ಏನೇನ್ ಕೋರ್ಸಸ್ ಇದೆ ಏನು ಅಂತ. ಇನ್ ಕೇಸ್ ಯು ಟೈಪ್, ನೀವು ಇದು ಟೈಪ್ ಮಾಡಿದ್ರಲ್ವಾ, ಇದನ್ನ ಕೀವರ್ಡ್ ಅಂತಾರೆ. ಅಂಡ್ ಕೆಳಗಡೆ ಯಾವಾಗ ಸಜೆಷನ್ಸ್ ಬಂದಿದೋ ಅವೆಲ್ಲ ಅದನ್ನ ಕೀವರ್ಡ್ಸ್ ಅಂತಾರೆ. ಸೊ ಒಂದು ಇಷ್ಟು ಅಂದ್ರೆ ದೀಸ್ ಆರ್ ದ ಕೀವರ್ಡ್ಸ್ ಕಸ್ಟಮರ್ಸ್ ಆರ್ ಟೈಪಿಂಗ್. ಕಸ್ಟಮರ್ಸ್ ಈ ಕೀವರ್ಡ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಟ್ರೆಂಡಿಂಗ್ ನಲ್ಲಿ ಇದೆ. ಸೊ ಇವು ಸರ್ಚ್ ಮಾಡ್ತಾ ಇದ್ದಾರೆ ಎಕ್ಸಾಕ್ಟ್. ಸೊ ನಾವ್ ಏನ್ ಮಾಡ್ಬೇಕು, ಈ ಕೀವರ್ಡ್ಸ್ ಅಂಬೋದು ನಮ್ ವೆಬ್ಸೈಟ್ ಕಂಟೆಂಟ್ ನಲ್ಲಿ ಅಲ್ಲಿ ಎಲ್ಲಿ ಆದ್ರೂ ಕಂಟೆಂಟ್ ನಲ್ಲಿ ಆರ್ ಎನಿವೇರ್ ಟಾಪಿಕ್ ತರ ಹಾಗೆ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬೇಕು. ಇನ್ ಕೇಸ್ ಆ ಕೀವರ್ಡ್ಸ್ ನ ಈ ಕಂಟೆಂಟ್ ನಲ್ಲಿ ನೀವು ಇನ್ಸರ್ಟ್ ಮಾಡಿದ್ರೆ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಾಗತ್ತೆ ಅಂದ್ರೆ ಕಸ್ಟಮರ್ಗೆ ಒಂದು ಸೊಲ್ಯೂಷನ್ ಕೊಟ್ಟಾಗೆ ಇರುತ್ತೆ. ಅಂಡ್ ಆಲ್ಸೋ ನಿಮ್ ವೆಬ್ಸೈಟ್ಗೆ ಟ್ರಾಫಿಕ್ ಡ್ರೈವ್ ಮಾಡಿದಂಗೆ ಇರುತ್ತೆ. ಸೊ ಮ್ಯೂಚುವಲ್ ಬೆನಿಫಿಟ್, ವಿನ್ ಸಿಚುವೇಶನ್ ತರ ಆಗತ್ತೆ. ಸೊ ದಿಸ್ ಇಸ್ ಸಿಂಪಲ್ ಅಬೌಟ್ SEO. ನೋಡ್ದಿರಾ, ನೀವು SEO ಅಂತ ನೋಡಿದ ತಕ್ಷಣ ಮೇ ಬಿ ಕಾಂಪ್ಲಿಕೇಟೆಡ್ ಅಂತ ಅನ್ಕೋಬಹುದು, ಬಟ್ ದಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಓಕೆ, ಇದು ಸೆಕೆಂಡ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ನೋಡೋಣ, ಗೂಗಲ್ ಆಡ್ಸ್. ಆಡ್ಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್. ಸೊ ಅಡ್ವರ್ಟೈಸ್ ಸಿಂಪಲ್ ಕಾನ್ಸೆಪ್ಟ್ ರೀ ಇದು ಕೂಡ. ಲೆಟ್ಸ್ ಟೇಕ್ ದ ಸೇಮ್ ಎಕ್ಸಾಂಪಲ್, ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಇವಾಗ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಅವಾಗ ರಿಸಲ್ಟ್ಸ್ ನಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ವೆಬ್ಸೈಟ್ಸ್ ಇದೆ, ಲರ್ನ್ ಡಿಜಿಟಲ್ ವಿತ್ google.com, coursera ಅಂತ ಡಿಫ್ರೆಂಟ್ ವೆಬ್ಸೈಟ್ಸ್ ಇದೆ. ಬಟ್ ಇಲ್ಲಿ ನೀವು ಫಾರ್ಮ್ಯಾಟ್ ಅಬ್ಸರ್ವ್ ಮಾಡಿದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಾರ್ಮ್ಯಾಟ್. ಇಲ್ಲಿ ಆಡ್ ಅಂತ ಮೆನ್ಷನ್ ಮಾಡಿದ್ರೆ ಅಂದ್ರೆ ಇಟ್ಸ್ ಅಡ್ವರ್ಟೈಸ್ಮೆಂಟ್. ಇನ್ ಕೇಸ್ ನೀವು ಒಂದು ಬಿಸ್ನೆಸ್ ಓಪನ್ ಮಾಡಿದ್ರಿ ಅಂಡ್ ಅದು ನ್ಯೂ ಬಿಸ್ನೆಸ್, ಜನರಲ್ ಒಂದು ವೆಬ್ಸೈಟ್ ನಿಮ್ಗೆ ಗೂಗಲ್ ಪೇಜ್ ಲಿ ಕಾಣಿಸ್ಬೇಕು ಅಂದ್ರೆ ರಿಸಲ್ಟ್ಸ್ ನಲ್ಲಿ ನಿಮ್ದು ಸ್ವಲ್ಪ ದಿನ ಆದ್ಮೇಲೆ ಕಾಣಿಸುತ್ತೆ. ಇಟ್ ವಿಲ್ ಕಮ್ ಇನ್ ಟು ಅ ಗುಡ್ ಪೊಸಿಷನ್, ಐ ಮೀನ್ ಇನ್ ದ ವೆರಿ ಫಸ್ಟ್ ಪೇಜ್ ಸ್ವಲ್ಪ ದಿನ ಆದ್ಮೇಲೆ ಕಾಣಿಸುತ್ತೆ. ಸೊ ಇನ್ ಕೇಸ್ ನೀವು ಬಿಗಿನರ್ ಆದ್ರೆ, ನೀವು ವೇಟ್ ಮಾಡಕ್ಕೆ ಆಗ್ಲಾಂಗಿದ್ರೆ ಅಷ್ಟು ಟೈಮ್ ಏನ್ ಮಾಡ್ಬೇಕು? ಸೊ ದಿಸ್ ಇಸ್ ದ ಟೆಕ್ನಿಕ್. ನೀವು ಆಡ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಗೂಗಲ್ ಆಡ್ಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಸ್ಟಾರ್ಟಿಂಗ್ ನಲ್ಲಿ ಕಾಣಿಸಿದ್ರೆ, ಹೀಗೆ ಕೂಡ ಕಸ್ಟಮರ್ಸ್ ನಿಮ್ ವೆಬ್ಸೈಟ್ ಗೆ ನೋಡಿ ನಿಮ್ ವೆಬ್ಸೈಟ್ ಗೆ ಬಂದು ದೇ ವಿಲ್ ಮೇ ಬಿ ದೇ ವಿಲ್ ಪರ್ಚೇಸ್ ಅಂಡ್ ಯು ವಿಲ್ ಗೆಟ್ ಅ ಸೇಲ್. ಸೊ ದಿಸ್ ಕ್ಯಾನ್ ಹ್ಯಾಪನ್. ಇದು ಕೂಡ ಆಗ್ಬೋದು. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಗೂಗಲ್ ಆಡ್ಸ್ ನಲ್ಲಿ ಸ್ವಲ್ಪ ಫಾರ್ಮ್ಯಾಟ್ಸ್ ಕೂಡ ಇರುತ್ತೆ. ಹಾಗೆ ಅಂದ್ರೆ ಇವಾಗ ಇದು ಒಂದು ಆಡ್ ಹಾಕ್ಬಿಡ್ತು. ಓಕೆ, ಇದು ನಾರ್ಮಲ್ ಸರ್ಚ್ ಆಡ್ ಅಂದ್ರೆ ಓನ್ಲಿ ಕಂಟೆಂಟ್ ಇದೆ ಅಂಡ್ ವೆಬ್ಸೈಟ್ ಗೆ ನಿಮ್ಗೆ ಲಿಂಕ್ ಇದೆ. ಫಾರ್ ಎಕ್ಸಾಂಪಲ್, ನಾವು ಸ್ವಲ್ಪ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಮಾಯಿಶ್ಚರೈಸರ್ಸ್ ಆನ್ಲೈನ್ ಅಂತ ನಾನೊಂದು ಕೀವರ್ಡ್ ಕೊಟ್ಟು ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದಾಗ ಕೆಳಗಡೆ ನೋಡ್ರೆ ಮಾಮಾ ಅರ್ತ್ ಅಂತ, ಕಾಮ ಆಯುರ್ವೇದ, ಫ್ಲಿಪ್ಕಾರ್ಟ್ ಇವೆಲ್ಲ ಬಂದಿದೆ. ಏನು ಡಿಫ್ರೆನ್ಸ್? ಇಷ್ಟಕ್ ಮುಂಚೆ ನೋಡಿರೋ ಎಕ್ಸಾಂಪಲ್ಗೆ ಇದಕ್ಕೆ ಏನು ಡಿಫ್ರೆನ್ಸ್? ದೇರ್ ಇಸ್ ಅನ್ ಇಮೇಜ್. ಸೊ ಇದನ್ನ ಶಾಪಿಂಗ್ ಆಡ್ ಅಂತಾರೆ, ಸರ್ಚ್ ಆಡ್ ಅಂತ, ಶಾಪಿಂಗ್ ಆಡ್ ಅಂತ, ಡಿಸ್ಪ್ಲೇ ಆಡ್ ಅಂತ. ಇಂತ மாதிரி ಡಿಫ್ರೆಂಟ್ ಟೈಪ್ಸ್ ಆಫ್ ಆಡ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ಬೇಸ್ಡ್ ಆನ್ ವಾಟ್ ಟೈಪ್ ಆಫ್ ಬಿಸ್ನೆಸ್ ಅನ್ಬೋದು, ಅದು ಡಿಪೆಂಡ್ ಆಗುತ್ತೆ. ಓಕೆ, ಐ ಥಿಂಕ್ ಯು ಗಾಟ್ ಇಟ್ ಕ್ಲಿಯರ್ಲಿ. ಸೊ ನೆಕ್ಸ್ಟ್ ನಾವು ನೋಡಿದ್ರೆ, ನಾವು ಯೂಟ್ಯೂಬ್ ಓಪನ್ ಮಾಡೋಣ. ಯಾವಾಗಾದ್ರೂ ನೀವು ಯೂಟ್ಯೂಬ್ ನಾಗೆ ಅಬ್ಸರ್ವ್ ಮಾಡಿದ್ರ, ವೆನ್ ಎವರ್ ಯು ಓಪನ್ ಯೂಟ್ಯೂಬ್ ವಿಡಿಯೋ, ಫಸ್ಟ್ ನಿಮ್ಗೆ ಆಡ್ ಪ್ಲೇ ಆಗತ್ತೆ. ಸ್ವಲ್ಪ ವಿಡಿಯೋಸ್ಗೆ ಆಡ್ ಪ್ಲೇ ಆಗುತ್ತೆ. ಆ ಆಡ್ ಇಂದ ದಟ್ ಇಸ್ ಆಲ್ಸೋ, ಐ ಮೀನ್ ಅದು ಬಂದು ಆ ಯೂಟ್ಯೂಬ್ ಚಾನಲ್ ಯಾರಾದ್ರೂ ನಡೆಸ್ತಾ ಇದ್ದಾರೋ ಅವ್ರಿಗೆ ಇನ್ಕಮ್ ಸೋರ್ಸ್ ಆಗತ್ತೆ ಅಂಡ್ ನಿಮ್ಗೆ ಕೂಡ ಇನ್ಕಮ್ ಸೋರ್ಸ್. ಹ್ಯಾಂಗೆ ಯು ಕ್ಯಾನ್ ಪಬ್ಲಿಸೈಸ್ ಯುವರ್ ಬಿಸ್ನೆಸ್. ನಾವ್ ಒಂದು ಎಕ್ಸಾಂಪಲ್ ನೋಡೋಣ. ಐ ಆಮ್ ಪ್ಲೇಯಿಂಗ್ ದಿಸ್ ವಿಡಿಯೋ ನೌ. ನೋಡಿದಿರಾ? You see, this is an ad. Already ad ಬಂದಿತ್ತು. ಸೊ ಇದು ಲಾರಿಯಲ್ ಪ್ಯಾರಿಸ್ ಎಂಬುದು ಒಂದು ಆಡ್. ಸೊ ಈ ಆಡ್ ಇಂದ ಯೂಟ್ಯೂಬ್ ಚಾನಲ್ ಯಾರಿಗಿದೋ ಅವ್ರಿಗೆ ಇನ್ಕಮ್ ಬರುತ್ತೆ ಅಂಡ್ ಆಲ್ಸೋ ಇವಾಗ ಪಬ್ಲಿಸಿಟಿ ಫಾರ್ ಲಾರಿಯಲ್ ಪ್ಯಾರಿಸ್ ಇಂಡಿಯಾ. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಆಡ್ ದಟ್ ಐ ವಾಂಟೆಡ್ ಟು ಶೋ ಯು. ಓಕೆ, ಗೂಗಲ್ ಆಡ್ಸ್ ಎಂಬ ಕಾನ್ಸೆಪ್ಟ್ ಆಗ್ಬಿಡ್ತು. ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ.
ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸೋಷಿಯಲ್ ಮೀಡಿಯಾ. ತುಂಬಾ ಜನ ಫೆಮಿಲಿಯರ್ ಇರ್ತಾರೆ. ಐ ನೋ ದಟ್ ಮೋಸ್ಟ್ ಆಫ್ ಯು ಆರ್ ಫೆಮಿಲಿಯರ್ ವಿತ್ ದಿಸ್. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಯಾವುದು? ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ. ಸೊ ನೀವು ಫೇಸ್ಬುಕ್ ನಾಗೆ ಅಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಅಲ್ಲಿ, ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಎಷ್ಟು ಕ್ರಿಯೇಟಿವ್ ಪೋಸ್ಟರ್ಸ್ ಮಾಡಿ ಅವ್ರ ವೆಬ್ಸೈಟ್ಗೆ, ಅವರ ಬಿಸ್ನೆಸ್ಗೆ ಪ್ರಮೋಷನ್ ಕೊಟ್ಕೊಂತಾರೆ. ಸೊ ಐ ವಿಲ್ ಶೋ ಯು ಅನ್ ಎಕ್ಸಾಂಪಲ್. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪಾರ್ಟ್ ಫ್ರಮ್ ಪೋಸ್ಟ್ ನೀವು ಕೂಡ ಆಡ್ಸ್ ಕ್ರಿಯೇಟ್ ಮಾಡ್ಬೋದು. ಯಾಕಂದ್ರೆ ಸೇಮ್ ಕಾನ್ಸೆಪ್ಟ್, ಇಟ್ ರನ್ಸ್ ಆನ್ ದ ಸೇಮ್ ಕಾನ್ಸೆಪ್ಟ್ ಲೈಕ್ ಗೂಗಲ್. ಸೊ ಇವಾಗ ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ. ಯು ಮೈಟ್ ಹ್ಯಾವ್ ಬೀನ್ ಅವೇರ್ ಆಫ್ ಇಟ್. ಇದು ನೋಡ್ತೀರಾ, ಸ್ಪಾನ್ಸರ್ಡ್ ಅಂತ ಕ್ಲಿಯರ್ ಮೆನ್ಷನ್ ಮಾಡ್ತಾರೆ, ಅಂದ್ರೆ ಸ್ಪಾನ್ಸರ್ಡ್ ಆಡ್. ಯು ಕ್ಯಾನ್ ರನ್ ಆಡ್ಸ್ ಆನ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್. ಸೊ ಇದು ಕೂಡ ಸೇಮ್ ಕಾನ್ಸೆಪ್ಟ್ ಇಂದ ನಿಮ್ಗೆ ಟ್ರಾಫಿಕ್, ಇಮಿಡಿಯೇಟ್ ಟ್ರಾಫಿಕ್ ಬರ್ಬೇಕು ನಿಮ್ ವೆಬ್ಸೈಟ್ಸ್ಗೆ, ನಿಮ್ಗೆ ಸೇಲ್ಸ್ ಬರ್ಬೇಕು ಅಂದ್ರೆ ದಿಸ್ ಇಸ್ ಹೌ. ಬಟ್ ಹೇಗೆ ಅಂದ್ರೆ ದ ಮೇನ್ ಕಾನ್ಸೆಪ್ಟ್ ಹಿಯರ್ ಇಸ್, ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ನಿಮ್ ಆಡ್ಸ್ ನ ಕ್ಲಿಯರ್, ತುಂಬಾ ಮೆಸ್ ಮಾಡ್ಲಂಗೆ ಡೇಟಾ ಇಂದ ಕ್ಲಿಯರ್ ಮಾಡ್ಬೇಕು. ಓಕೆ, ದಟ್ ಇಸ್ ಆಲ್ ಅಬೌಟ್ ಸೋಷಿಯಲ್ ಮೀಡಿಯಾ. ನೆಕ್ಸ್ಟ್, ಇಮೇಲ್ ಮಾರ್ಕೆಟಿಂಗ್. ಆ ಹೆಸರಲ್ಲೇ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಏನು ಇಮೇಲ್ ಮಾರ್ಕೆಟಿಂಗ್ ಅಂದ್ರೆ. ಫಾರ್ ಎಕ್ಸಾಂಪಲ್, ವೆನ್ ಎವರ್ ಯು ಆರ್ ಬೈಯಿಂಗ್ ಸಮ್ ಪ್ರಾಡಕ್ಟ್ಸ್, ಯಾವ್ದನ್ನ ಅಮೆಝಾನ್ ಇಂದ ಅಲ್ಲಿ, ಫ್ಲಿಪ್ಕಾರ್ಟ್ ಇಂದ ಅಲ್ಲಿ ನೀವು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ, ಆರ್ ಆಡ್ ಟು ಕಾರ್ಟ್ ಅಂತ ಕಾರ್ಟ್ ನಾಗ ಇಟ್ಕೊಂಡು ಪರ್ಚೇಸ್ ಮಾಡ್ಲಂಗಿದ್ರೆ, ನೀವು ಅಬ್ಸರ್ವ್ ಮಾಡಿರ್ತೀರಿ ನೋಟಿಫಿಕೇಶನ್ ಅಲ್ಲಿ, ಇಮೇಲ್ ಥ್ರೂ ನೋಟಿಫಿಕೇಶನ್ ಕಳಿಸ್ತಾರೆ ದಟ್ ಯು ಹ್ಯಾವ್ ಸಮ್ ಪ್ರಾಡಕ್ಟ್ಸ್ ಇನ್ ಯೋರ್ ಕಾರ್ಟ್. ನೀವು ಪರ್ಚೇಸ್ ಮಾಡಿಲ್ಲ, ಪರ್ಚೇಸ್ ಮಾಡ್ರಿ ಇವಾಗ, ಸೊ ದಟ್ ಯು ಕ್ಯಾನ್ ಅವೈಲ್ ದಿಸ್ ಆಫರ್ ಅಂತ ಸ್ವಲ್ಪ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡೋದು ಹಾಗೆ ಮಾಡ್ತಾರೆ. ಸೊ ಅದು ಇಮೇಲ್ ಸ್ಟ್ರಾಟಜಿ. ಬಿಕಾಸ್ ನೀವು ಪರ್ಚೇಸ್ ಮಾಡ್ಬೋದು ಆ ಇಮೇಲ್ ನೋಡಿ ಅಲ್ವಾ. ಸೊ ದಟ್ಸ್ ಅ ಗುಡ್ ಥಿಂಗ್. ಹಾಗೆ ಮಾಡಿದ್ರೆ ನೀವು ಕಸ್ಟಮರ್ಸ್ ಕೂಡ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಅಂಡ್ ಇವಾಗ ಹೊಸ ವೆಬ್ಸೈಟ್ಸ್ ಇರುತ್ತೆ, ಅವ್ರು ಹೇಗೆ ಎಸ್ಟಾಬ್ಲಿಷ್ ಮಾಡ್ಬೇಕು, ಆಸ್ ಅ ಬ್ರ್ಯಾಂಡ್ ಅವ್ರು ಎಸ್ಟಾಬ್ಲಿಷ್ ಆಗ್ಬೇಕಂದ್ರೆ ಇಮೇಲ್ ಮಾರ್ಕೆಟಿಂಗ್ ಇಸ್ ದ ಓನ್ಲಿ ಸೋರ್ಸ್. ಸೊ ದಟ್ ಇಸ್ ಹೌ ಇಮೇಲ್ ಮಾರ್ಕೆಟಿಂಗ್ ಇಸ್ ಇಂಪಾರ್ಟೆಂಟ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಸಿಂಪಲ್ ಕಾನ್ಸೆಪ್ಟ್ ಇದು. ಅಂಡ್ ನೆಕ್ಸ್ಟ್ ಬಂದು ಗೂಗಲ್ ಅನಾಲಿಟಿಕ್ಸ್. ಗೂಗಲ್ ಅನಾಲಿಟಿಕ್ಸ್ ಕೂಡ ಈ ಗೂಗಲ್ ಆಡ್ಸ್ ಆಗಲಿ, ಅನಾಲಿಟಿಕ್ಸ್ ಆಗಲಿ, ಅವರು ಗೂಗಲ್ ಪ್ರೊವೈಡ್ ಮಾಡೋ ಫ್ರೀ ಟೂಲ್ ಅಂತ ಅನ್ಬೋದು. ಸೊ ಯು ಕ್ಯಾನ್ ಸರ್ಟನ್ಲಿ ಮೇಕ್ ಯೂಸ್ ಆಫ್ ಇಟ್. ಇವಾಗ beautycrew.com ಅಂತ ನಿಮ್ಗೆ ತೋರಿಸಿದಲ್ವಾ, ವಿಗ್ಸ್ ಅಂಡ್ ಆಲ್ ಅವರು ತಯಾರು ಮಾಡ್ತಾರೆ ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್, ವಿಚ್ ಟೈಪ್ ಆಫ್ ಕಸ್ಟಮರ್ಸ್ ಆರ್ ಗೆಟಿಂಗ್ ಇನ್ ಟು ಯೋರ್ ವೆಬ್ಸೈಟ್, ಯಾವ ಕಸ್ಟಮರ್ಸ್ ನಿಮ್ ವೆಬ್ಸೈಟ್ಗೆ ಬರ್ತಾ ಇದ್ದಾರೆ, ಅವರು ಯಾವ ಪೇಜ್ ನಲ್ಲಿ ಇದ್ದಾರೆ, ಯಾವ ಏಜ್ ಜನರೇಷನ್ ಅಲ್ಲಿ, ಯಾವ ಏಜ್ ಗ್ರೂಪ್ ವಿಸಿಟ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂಬೋ ಅನಾಲಿಸಿಸ್ ಇದ್ರೆ ನಿಮ್ಗೆ ಆ ಕಸ್ಟಮರ್ಸ್ ನ ಟಾರ್ಗೆಟ್ ಮಾಡೋದು ಸ್ವಲ್ಪ ಈಸಿ ಆಗತ್ತೆ. ಸೊ ದಟ್ ಇಸ್ ವೈ ಗೂಗಲ್ ಅನಾಲಿಟಿಕ್ಸ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ರೈಟ್ ನಾವು 1 ಆಕ್ಟಿವ್ ಯೂಸರ್ಸ್ ಆನ್ ದ ಸೈಟ್ ಅಂದ್ರೆ ನಾನೇ ಇವಾಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ರೈಟ್. ಸೊ ಹಾಗೆ ಯಾರು ಓಪನ್ ಮಾಡಿದ್ನು ವೆಬ್ಸೈಟ್ ಅಲ್ಲಿ ಯಾರು ಕರೆಂಟ್ಲಿ ಇದ್ದಾರೆ, ಸೊ ಯಾವ ಪೇಜ್ ನಲ್ಲಿ ಇದ್ದಾರೆ ಅಂತ ತೋರಿಸುತ್ತೆ. ಅಂಡ್ ಫ್ರಮ್ ವಿಚ್ ಪ್ಲೇಸ್, ಯಾವ ಪ್ಲೇಸ್ ಇಂದ, ನ್ಯೂಯಾರ್ಕ್ ಇಂದ ಇವಾಗ ಒಂದು ಕಸ್ಟಮರ್ ಇದ್ದಾರೆ, ಸೊ ಅದು ಕೂಡ ತೋರಿಸುತ್ತೆ. ದಿಸ್ ಇಸ್ ಹೌ. ಸೊ ತುಂಬಾ ಕ್ಲಾರಿಟಿ ಇರುತ್ತಲ್ವಾ, ಹೂ ಇಸ್ ಆಕ್ಸೆಸಿಂಗ್, ಫ್ರಮ್ ವೇರ್ ದೇ ಆರ್ ಆಕ್ಸೆಸಿಂಗ್, ಅವೆಲ್ಲ ಕ್ಲಾರಿಟಿ ಇದ್ರೆ, ಸೊ ಎಲ್ಲಿಂದ ಜಾಸ್ತಿ ಜನ ನಿಮ್ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ನಿಮ್ಗೆ ಸೇಲ್ಸ್ ಬರ್ತದೆ, ಟ್ರಾಫಿಕ್ ಹೆಂಗೆ ಬರ್ತದೆ, ಇವೆಲ್ಲ ತುಂಬಾ ಕ್ಲಾರಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಆಡಿಯನ್ಸ್ ಓವರ್ ವ್ಯೂ ನೋಡೋಣ ನಾವಿವಾಗ. ಸೊ ಇಫ್ ಯು ಅಬ್ಸರ್ವ್, ಕೆಳಗಡೆ ಸಿಟಿ, ಕಂಟ್ರಿ, ಲ್ಯಾಂಗ್ವೇಜ್, ಎವ್ರಿಥಿಂಗ್ ಇದೆ. ಕಂಟ್ರೀಸ್ ನೋಡ್ತೀರಾ, ಸೊ ಈ ಕಂಟ್ರೀಸ್ ನಲ್ಲಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ತುಂಬಾ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಅಂಡ್ ಫ್ರಮ್ ವೇರ್ ಯು ಆರ್ ಗೆಟಿಂಗ್ ಸೇಲ್ಸ್ ಅಂಬೋದು ಇಷ್ಟು ಕ್ಲಾರಿಟಿ ಇರುತ್ತೆ. ಬೇಸ್ಡ್ ಆನ್ ದಿಸ್ ದರ್ ಇಸ್ ಅ ಸ್ಮಾಲ್ ಕಾನ್ಸೆಪ್ಟ್. ನಾನು ನಿಮ್ಗೆ ಆ ಕಾನ್ಸೆಪ್ಟ್ ಏನು, ಯಾಕೆ ಇದು ಇಂಪಾರ್ಟೆಂಟ್ ಅಂಬೋದು ಹೇಳ್ತೀನಿ. ಸೊ ರಿಮಾರ್ಕೆಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಗೂಗಲ್ ಅನಾಲಿಟಿಕ್ಸ್ ಇಂದ ರಿಮಾರ್ಕೆಟಿಂಗ್ ಅಂಬುದು ಎಸ್ಟಾಬ್ಲಿಷ್ ಮಾಡಿಕೊಂಡು, ಇಮೇಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ಗೂಗಲ್ ಆಡ್ಸ್ ಎಲ್ಲ ಬೇಸ್ ಆಗಿರುತ್ತೆ. ಹೇಗಾಗಿರುತ್ತೆ ಅಂದ್ರೆ, ರಿಮಾರ್ಕೆಟಿಂಗ್ ಅಂದ್ರೆ ಆಸ್ ದ ನೇಮ್ ಸೇಸ್, ಮತ್ತು ನೀವು ಕಸ್ಟಮರ್ಗೆ ರಿಮೈಂಡ್ ಮಾಡೋದು. ಇನ್ ಕೇಸ್ ಆ ಕಸ್ಟಮರ್ ಆಲ್ರೆಡಿ ಪರ್ಚೇಸ್ ಮಾಡಿದ ಕಸ್ಟಮರ್ ಆಗಿದ್ರೆ, ಆಲ್ರೆಡಿ ನಿಮ್ ವೆಬ್ಸೈಟ್ ನ ವಿಸಿಟ್ ಮಾಡಿ ಏನ್ ಪರ್ಚೇಸ್ ಮಾಡಿಲ್ಲ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ, ಅದೆಲ್ಲ ಡೇಟಾ ನಿಮ್ಗೆ ಕ್ಲಿಯರ್ ಆಗಿ ಗೂಗಲ್ ಅನಾಲಿಟಿಕ್ಸ್ ಫುಲ್ ರಿಪೋರ್ಟ್ಲಿ ತುಂಬಾ ಕ್ಲಾರಿಟಿಯ ಬರುತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಮತ್ತು ಆ ಕಸ್ಟಮರ್ಗೆ ಆಡ್ಸ್ ಡಿಸ್ಪ್ಲೇ ಮಾಡಿ, ಹಾಗೆ ಯು ಕ್ಯಾನ್ ಡ್ರೈವ್ ದ ಕಸ್ಟಮರ್ ಬ್ಯಾಕ್ ಟು ಯುವರ್ ವೆಬ್ಸೈಟ್. ಸೊ ಹಾಗೆ ನಿಮ್ ಸೇಲ್ ಆಗ್ಬೋದು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಬಿ ಇನ್ ಟಚ್ ವಿತ್ ದ ಕಸ್ಟಮರ್ ಕೂಡ ಟಚ್ ಇರ್ಬೇಕು. ಸೊ ಬೇಸ್ಡ್ ಆನ್ ದಟ್ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್, ಸ್ಟ್ರಾಂಗ್ ಬಾಂಡ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಬೇಸ್ಡ್ ಆನ್ ವಿಚ್ ದೇ ಟ್ರಸ್ಟ್ ಯು, ಟ್ರಸ್ಟ್ ಮಾಡಿ ನಿಮ್ದೊಂದು ಬ್ರ್ಯಾಂಡ್ ಅಂತ ರಿಕಗ್ನೈಸ್ ಮಾಡ್ತಾರೆ.
So this is all about digital marketing. Simple concepts, website designing without any coding knowledge, SEO, search engine optimization. ಅದು ಅಂದ್ರೆ ಗೂಗಲ್ ನಾಗೆ ಫಸ್ಟ್ ಪೇಜ್ ನಲ್ಲಿ ನೀವು ಬರಬೇಕು. ಸೆಕೆಂಡ್ ಪೇಜ್ ನಲ್ಲಿ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಹೋಗಿ ಸರ್ಚ್ ಮಾಡಲ್ಲ. ಫಸ್ಟ್ ಪೇಜ್ ನಾಗಿರೋ ವೆಬ್ಸೈಟ್ಸ್ ಹೋಗಿ ಪರ್ಚೇಸ್ ಆಗಲಿ, ಇಲ್ಲಾಗಿದೆ ಇನ್ನೇನ ಇನ್ಫಾರ್ಮೇಶನ್ ಇಫ್ ದೇ ವಾಂಟ್ ಅವ್ರ ಫಸ್ಟ್ ಪೇಜ್ ಪ್ರಿಫರ್ ಮಾಡ್ತಾರೆ. ಸೊ ನೀವು ಹೇಗೆ ವರ್ಕ್ ಮಾಡ್ಬೇಕಂದ್ರೆ ಕೀವರ್ಡ್ಸ್ ಬೇಸ್ ಮಾಡ್ಕೊಂಡು ನಿಮ್ದು ವೆಬ್ಸೈಟ್ ಫಸ್ಟ್ ನಲ್ಲಿ ಬರಬೇಕು. ಸೊ ನೀವು ಹಾಗೆ ಟ್ರೈ ಮಾಡಬೇಕು. ಅಂಡ್ ಗೂಗಲ್ ಆಡ್ಸ್ ಡಿಸ್ಪ್ಲೇ ಮಾಡೋದು ಗೂಗಲ್ ನಾಗೆ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂಡ್ ಆಡ್ಸ್ ಮಾಡ್ಬೋದು. ಇಮೇಲ್ ಮಾರ್ಕೆಟಿಂಗ್, ಇಮೇಲ್ಸ್ ಕಳಿಸಿ ಕಸ್ಟಮರ್ಸ್ ನ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಅ ಟ್ರಸ್ಟ್. ಗೂಗಲ್ ಅನಾಲಿಟಿಕ್ಸ್ ಇವಾಗ ಹೇಳಿದ್ದಂಗೆ ಅನಾಲಿಸಿಸ್ ಆಫ್ ದ ಕಂಪ್ಲೀಟ್ ವೆಬ್ಸೈಟ್, ಯಾರು ಬರ್ತಾ ಇದ್ದಾರೆ, ಏನು ಎಕ್ಸಾಕ್ಟ್ಲಿ ಇನ್ಕ್ಲೂಡಿಂಗ್ ಜೆಂಡರ್, ಏಜ್ ಗ್ರೂಪ್ ಎಲ್ಲ ಗೊತ್ತಾಗುತ್ತೆ. ಸೊ ದಟ್ಸ್ ಅ ಬೂನ್ ಟು ಆಲ್ ದ ಡಿಜಿಟಲ್ ಮಾರ್ಕೆಟರ್ಸ್ ಅಂಡ್ ಬಿಸ್ನೆಸ್ ಆಂಟರ್ಪ್ರೆನ್ಯೂರ್ಸ್ ಅಂತ ಹೇಳ್ಬೇಕು. ರಿಮಾರ್ಕೆಟಿಂಗ್ ಎಲ್ಲ ಕಾನ್ಸೆಪ್ಟ್ಸ್ ಬೇಸ್ ಮಾಡ್ಕೊಂಡ್ರೆ ರಿಮಾರ್ಕೆಟಿಂಗ್ ಇಸ್ ಒನ್ ಆಫ್ ದ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್. ಸೊ ಇದು ದಿಸ್ ಇಸ್ ಆಲ್ ಅಬೌಟ್ ಡಿಜಿಟಲ್ ಮಾರ್ಕೆಟಿಂಗ್. ಡಿಜಿಟಲ್ ಮಾರ್ಕೆಟಿಂಗ್ಗೆ ನಿಮ್ಗೆ ಬೇಕಾಯ್ತು ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್. ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಬಿಗಿನಿಂಗ್ ನಲ್ಲಿ ನಿಮ್ಗೆ ಪೇಶನ್ಸ್ ಬೇಕು. ಪೇಶನ್ಸ್ ಈಸ್ ದ ಓನ್ಲಿ ಥಿಂಗ್ ದಟ್ ಇಸ್ ನೀಡೆಡ್. ಯಾಕೆ ಅಂದ್ರೆ ಇವಾಗ ಒನ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಆದ್ಮೇಲೆ ಒಂದು ಇಂಟರ್ನ್ಶಿಪ್ ಮಾಡಿ ಸ್ವಲ್ಪ ನಾಲೆಜ್ ತಂದ್ಕೊಂಡು ಒಂದು ಕ್ಲೈಂಟ್ ಯು ಹ್ಯಾವ್ ಟು ವರ್ಕ್ ವಿತ್ ದ ಕ್ಲೈಂಟ್ ಆದ್ಮೇಲೆ ದೆನ್ ನೀವೊಂದು ಫ್ರೀಲಾನ್ಸಿಂಗ್ ಕಂಪನಿ ಓಪನ್ ಮಾಡ್ಕೋಬಹುದು, ಇಲ್ಲಾಂಗಿದ್ರೆ ಹೋಗಿ ಡಿಜಿಟಲ್ ಮಾರ್ಕೆಟಿಂಗ್ ರೆಗ್ಯುಲರ್ ಜಾಬ್ ಮಾಡ್ಬೋದು. ಸೊ ಇಟ್ ಆಲ್ ನೀಡ್ಸ್ ಯುವರ್ ಪೇಶನ್ಸ್ ಅಂಡ್ ಟೈಮ್. ಒಳ್ಳೆ ಪ್ರಾಕ್ಟೀಸ್, ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಅಂಡ್ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಬಂದ್ರೆ ವೆರಿ ಗುಡ್ ಜಾಬ್ ಆಪರ್ಚುನಿಟೀಸ್, ಕರಿಯರ್ ಆಪರ್ಚುನಿಟೀಸ್ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಇದೆ. ಸೊ ಇವಾಗ ಟ್ರೆಂಡಿಂಗ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್. ನೀವು ಅಬ್ಸರ್ವ್ ಮಾಡ್ರೆ ಡಿಜಿಟಲ್ ಮಾರ್ಕೆಟಿಂಗ್, ಮಾರ್ಕೆಟಿಂಗ್ ಅನಲಿಸ್ಟ್, ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿಸ್ಟ್ ಅಂತ ಹೇಳಿ ತುಂಬಾ ಜನ ಬರ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲಾ ಕೋರ್ಸಸ್ ನಲ್ಲಿ ಒಂದ್ನಲ್ಲಿ ಅವ್ರು ಎಕ್ಸ್ಪರ್ಟ್ ಆಗಿ ಅದನ್ನೇ ಚೂಸ್ ಮಾಡ್ಕೊಂತಾರೆ. ಆರ್ ಯು ಕ್ಯಾನ್ ಗೋ ಫಾರ್ ಆಲ್ ಆಫ್ ದೆಮ್ ಆಸ್ ವೆಲ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಬೋನ್ ತರ ಇವಾಗ. ಈ ಟೈಮ್ ನಲ್ಲೇ ಪ್ಲೀಸ್ ಗ್ರಾಬ್ ದ ಆಪರ್ಚುನಿಟಿ ಸೊ ದಟ್ ಯು ಕ್ಯಾನ್ ಕ್ರಿಯೇಟ್ ವಂಡರ್ಸ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಸೊ ಫೈನಲಿ ಕಮಿಂಗ್ ಟು ದ ಕೋರ್ಸ್. ಈ ಕೋರ್ಸ್ ಬಂದು 2 months ಕೋರ್ಸ್ ಇರುತ್ತೆ ನಿಮ್ಗೆ, ವಿಚ್ ಇಸ್ ವರ್ತ್ 20,000. ವಿ ಅಂಡರ್ಸ್ಟ್ಯಾಂಡ್ ಇವಾಗ ಬಂದು ಪ್ಯಾಂಡಮಿಕ್ ಇತ್ತು, ತುಂಬಾ ಕಷ್ಟ ಆಗಿತ್ತು ನಿಮ್ಗೆ ಇನ್ಕಮ್ ಲೆವೆಲ್ಸ್. ಸೊ ನಾವು 50% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ನಿಮ್ಗೆ. ಅಂಡ್ ಕೋರ್ಸ್ ಬಂದು 10,000 rupeesಗೆ ಆಫರ್ ಮಾಡ್ತಾ ಇದೀವಿ. ಸೊ ನಾವು ಇವಾಗ ಬ್ಯಾಚಸ್ ವೆರಿ ಸೂನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ವೆಬ್ಸೈಟ್ ನಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ ಅಂಡ್ ಇಮೇಲ್ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಎನಿ ಡೌಟ್ಸ್ ಇದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಆನ್ ದಿಸ್ ನಂಬರ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏನನ್ನ ಡೌಟ್ಸ್ ಇದ್ರೆ ನಾವೆಲ್ಲ ಕ್ಲಾರಿಫೈ ಮಾಡ್ತೀವಿ. ಕ್ಲಾಸಸ್ ವೆರಿ ಸೂನ್ ಸ್ಟಾರ್ಟ್ ಮಾಡ್ತಾ ಇದೀವಿ. So I hope you like this video and we are looking forward to meet you soon in the digital marketing course. Thank you so much for watching. See you soon again.